ನಮಸ್ತೆ. ಇನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಇವತ್ತು ಬೆಳಿಗ್ಗೆ ಅಭಿಯಣ್ಣವ್ರ ಮನೆಗೆ ಹೋಗಿ ನಾಷ್ಟ ಮಾಡ್ಕೊಂಡು ಮಕ್ಳ ಜೊತೆಗೆ ಆಟ ಆಡ್ಕೊಂಡು ಕೂತಿದ್ವಿ. ಐಶಾನ್ವಿ ಜೊತೆಗೆ ಆಟ ಆಡ್ಕೊಂಡು ಹಾಗೆ ಅವಳನ್ನು ಮನಗಿಸ್ದೆ. ಮನಗಿದ್ದಾದ್ಮೇಲೆ ಮತ್ತೆ ಅವಳ ಜೊತೆಗೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಮತ್ತೆ ವಿಡಿಯೋಸ್ ಕೂಡ ಮಾಡ್ಬೇಕಾಗಿತ್ತು. ತುಂಬಾನೇ ಲೇಟ್ ಆಗಿ ಹೋಗಿತ್ತು. ಮತ್ತೆ ಬೆಳಿಗ್ಗೆ ಲೇಟ್ ಆಗಿ ಹೋಗಿದ್ವಿ ಮನೆಗೆ ಕಂಟೈನರ್ ಇಂದ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ರು. ಮತ್ತೆ ಅವ್ರನ್ನ ಕರ್ಕೊಂಡು ಡೈರೆಕ್ಟ್ ಫಾರ್ಮ್ ಹೌಸ್ ಕಡೆ ಹೋದ್ವಿ. ಎಲ್ಲಾರು ಕೂಡ ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟ್ ಆಡ್ಬೇಕು ಅಂತಂದ್ರೆ ಗೊದ್ಮಟ್ಟೆಯಲ್ಲಿ ಬ್ಯಾಟ್ ಮಾಡ್ಕೊಂತಿದ್ವಿ. ಫಾರ್ಮ್ ಹೌಸ್ ಪಕ್ಕದಲ್ಲಿ ಬಿದ್ದಿತ್ತು. ಅದಕ್ಕೆ ನಾನು ಎತ್ಕೊಂಡು ಆಟ ಆಡ್ತಾ ಇದ್ದೆ. ಮತ್ತೆ ಒಂದ್ ವಿಡಿಯೋ ಮಾಡೋದಿಕ್ಕೆ ಗದ್ದೆ ಹುಡುಕ್ತಿದ್ವಿ. ಗದ್ದೆಲಿ ನಳ್ಳಿರ್ಬೇಕು ಬಟ್ ಬಿಸಿಲು ಜಾಸ್ತಿ ಇರಬಾರ್ದು ಅಂತ ಗದ್ದೆ ಎಲ್ಲ ನೋಡ್ಕೊಂಡು ಹಾಗೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಡೈರೆಕ್ಟ್ ನಾವು ಸ್ವಿಮ್ಮಿಂಗ್ ಫೂಲ್ ಕಡೆಗೆ ಬಂದ್ವಿ. ಆ ಬಿಸಿಲಲ್ಲಿ ವಿಡಿಯೋ ಮಾಡ್ಬಿಟ್ಟು ಎಷ್ಟೊತ್ತಿಗೆ ನೀರ್ ಮುಳುಗ್ತಿವೋ ಅಂತ ಅನ್ಸ್ಬಿಟ್ಟಿತ್ತು. ಹಂಗಾಗೋಗಿತ್ತು. ಸ್ಟಾರ್ಟ್ಅಪ್ ಎಲ್ಲ ತಿನ್ಕೊಂಡು ಆ ನಂತರ ಹೋದ್ವಿ ಸ್ವಿಮ್ಮಿಂಗ್ ಮಾಡೋದಿಕ್ಕೆ. ನನ್ಗೆ ಈಜಾಡಕ್ ಬರಲ್ಲ ಅಂತಂದ್ರು ನೀರಲ್ಲಿ ಆಟ ಆಡ್ಬೇಕು, ನೀರಲ್ಲಿ ಮುಳುಗಾಡ್ಬೇಕು ಅನ್ನೋದೇ ನನ್ಗೆ ಆಸೆ. ನಾನ್ ಮೊದ್ಲು ಅಕ್ಕನ ಎಬ್ಬಳಕ್ ಹೋಗದ ಅಂತಂದೆ. ಅದಕ್ಕೇನೆ ಅಲ್ಲಿ ನೀರ್ ಚೆನ್ನಾಗಿಲ್ಲ ಅನ್ಬಿಟ್ಟು ಅಣ್ಣ ಸ್ವಿಮ್ಮಿಂಗ್ ಫೂಲ್ ಗೆ ಕರ್ಕೊಂಡ್ ಬಂದ್ರು ಡೈರೆಕ್ಟ್ ಆಗಿ. ಪಿತ್ಕ ಪತ್ಕ ಒದ್ದಾಡ್ಕೊಂಡು ಈಜಾಡ್ಕೊಂಡು ನೀರಲ್ಲಿ ಮುಳುಗಾಡ್ಕೊಂಡು ಎಲ್ಲಾರು ಎಂಜಾಯ್ ಮಾಡ್ತಿದ್ವಿ. ಇರೋದೊಂದ್ ಜೀವನ. ಲೈಫ್ ಅಲ್ಲಿ ಎಲ್ಲಾ ತರನು ಎಕ್ಸ್ಪೀರಿಯನ್ಸ್ ಮಾಡ್ಬಿಡ್ಬೇಕು. ಜೀವನದಲ್ಲಿ ಎಲ್ಲಾ ತರಹ ಖುಷಿನೂ ಅನ್ಭವಿಸ್ಬೇಕು. ಇವತ್ ಇರ್ತೀವೋ ಇರಲ್ವೋ ನಮಗ್ ಗೊತ್ತಿಲ್ಲ, ಅಥವಾ ನಾಳೆ ಇರ್ತೀವೋ ನಾಳಿದ್ದಿರಲ್ವೋ ಒಂದೂ ಗೊತ್ತಿಲ್ಲ. ಎಲ್ಲ ಭಗವಂತನ ಇಚ್ಛೆ. ಇವತ್ತೇನಿದೆ ಅದನ್ನ ದಿನಾನ ನಾವ್ ಎಂಜಾಯ್ ಮಾಡ್ಬೇಕು. ಜೀವನದಲ್ಲಿ ಕಷ್ಟ ಇದೆ ಅಂತ ಅನ್ಬಿಟ್ಟು ನಮ್ ಲೈಫ್ ನ ನಾವೇ ಹಾಳ್ ಮಾಡ್ಕೊಳ್ಳೋ ರೀತಿಲಿ ಇರಬಾರ್ದು. ಕಷ್ಟ ಮನುಷ್ಯನಿಗೆ ಬರ್ದೆ ಮರಕ್ಕೆ ಬರಲ್ಲ. ಅದನ್ನ ನಾವ್ ಅರ್ಥ ಮಾಡ್ಕೊಂಡು ಮೂವ್ ಆನ್ ಆಗ್ಬೇಕು. ನಮ್ ಜೀವನದಲ್ಲಿ ಯಾರಿಗೆ ಆದ್ರೂ ಅಷ್ಟೇನೆ, ಕಷ್ಟ ಬಂದ್ರೆ ಫೇಸ್ ಮಾಡ್ಬೇಕು. ಫೇಸ್ ಮಾಡಿದಾಗ ಮಾತ್ರ ನಮ್ಗೆ ಧೈರ್ಯ ಬರೋದು. ಕಷ್ಟ ಇದೆ ಅಂತ ನಮ್ ಖುಷಿನ ನಾವೇ ಕೈಯಾರ ಹಾಳ್ ಮಾಡ್ಕೊಬಾರ್ದು. ಅದೊಂದ್ ಮಾತ್ರ ನಾನು ಹೇಳಕ್ ಇಷ್ಟ ಪಡ್ತೀನಿ. ಯಾಕೆ ನಾನು ಇಷ್ಟೊತ್ವರೆಗೂ ಈ ಟಾಪಿಕ್ ಬಗ್ಗೆ ನಾನು ಮಾತಾಡ್ದೆ ಅಂತಂದ್ರೆ, ನಾನು ಈಗ ರೀಸೆಂಟ್ ಆಗಿ ಒಂದಷ್ಟು ಡ್ರೆಸ್ ಗಳ ವಿಡಿಯೋಸ್ ಹಾಕಿದ್ದೆ. ಅದನ್ನೆಲ್ಲ ನೋಡ್ಬಿಟ್ಟು ನನ್ಗೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ, ಕಷ್ಟ ಅಂತ ಅನ್ಬಿಟ್ಟು ಇಷ್ಟೊಂದು ಡ್ರೆಸ್ ಗಳು ಆರ್ಡರ್ ಮಾಡ್ಕೋತೀಯ ಹಾಗೆ ಹೀಗೆ ಅಂತ. ಯಾಕೆ ನಮ್ಗೆ ಆಸೆ ಕನ್ಸುಗಳನ್ನೋದಿರಲ್ವಾ? ನಾವು ಚೆನ್ನಾಗಿರೋ ಬಟ್ಟೆಗಳು ಹಾಕೊಬೇಕು, ಓಡಾಡ್ಬೇಕು ಅಂತ. ಹಂಗಿದ್ರೆ ನಿಮ್ ಜೀವನದಲ್ಲಿ ನೀವು ಹಳೆ ಬಟ್ಟೆ ಇಕ್ಕೊಂಡು ಅರ್ಕ್ಲು ಬಟ್ಟೆ ಇಕ್ಕೊಂಡೇ ಜೀವನ ಮಾಡ್ತಿದ್ದೀರಾ? ನೀವೇನು ಹೊಸ ಬಟ್ಟೆ ನೀವು ತಗೊಳ್ಳೋದೇ ಇಲ್ವಾ? ನೀವೇನಾದ್ರೂ ನನಗೆ ಬಟ್ಟೆ ತಗೋಟಿದ್ದೀರಾ ಅನ್ನೋದಿಕ್ಕೆ ಈ ಮಾತುಗಳೆಲ್ಲ. ಇನ್ನೊಬ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋ ಬದಲು ನಿಮ್ಮದ್ ನೀವ್ ನೋಡ್ಕೊಂಡ್ರೆ ತುಂಬಾ ಒಳ್ಳೇದು. ಮೋಸ್ಟ್ಲಿ ನಿಮ್ ಜೀವನದಲ್ಲಿ ಇದೆಲ್ಲಾನು ನೀವು ಅನುಭವಿಸಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನಿಮ್ಗೆ ಇಷ್ಟೊಂದು ಹೊಟ್ಟೆ ಕಿಚ್ಚು. ನೀವು ಒಳ್ಳೆ ರೀತಿಯಿಂದ ಬದುಕಿದ್ರೆ ದೇವ್ರು ಎಲ್ಲಿಂದನಾದ್ರೂ ನಿಮ್ಗೆ ಹುಟ್ಟಿಸ್ತಾನೆ. ಇನ್ನೊಬ್ರು ಬೆಳೆಯೋದನ್ನ ನೋಡಿ ನೀವು ಇನ್ಸ್ಪೈರ್ ಆಗಿ ತಗೊಳ್ಳಿ. ಅದನ್ನ ಬಿಟ್ಬಿಟ್ಟು ಅಯ್ಯೋ ಅವ್ರು ಬೆಳಿತಾವ್ರೆ, ಅವ್ರು ಏನಾದ್ರೂ ಅವ್ರ ಮಧ್ಯೆ ತಂದಿಡ್ಬೇಕು ಅನ್ನೋ ಹೊಟ್ಟೆ ಕಿಚ್ಚು ಮೊದ್ಲು ಬಿಟ್ಟು ನಿಮ್ ಜೀವನ ನೀವು ಚೆನ್ನಾಗಿ ನೋಡ್ಕೊಳ್ಳಿ.